ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಹೊಸ ಬ್ರೈಡಲ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಅಷ್ಟೇ ಬ್ರೈಡಲ್ ಆಗಿದೆ, ತುಂಬ ಈಸಿಯಾಗಿ ಹಾಕ್ಬೋದು. ಅದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, 2 ಲೈನ್ ಜೆರಿ ಥ್ರೆಡ್ಡು, 2 ಲೈನು ಸಿಲ್ಕ್ ಥ್ರೆಡ್ಡು, ಸೀರೆ ಯಾವ ಕಲರ್ ಇದೆಯೋ ಆ ಕಲರು, ಮತ್ತು 1 ಲೈನು ಶುಗರ್ ಬೀಡು, ಮತ್ತು 1 ಲೈನು 3mm ಬೀಡ್ಸು ಮತ್ತು ಶುಗರ್ ಬೀಡ್ಸ್ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ನಾನು ಡೈರೆಕ್ಟಾಗಿ ಇದು ಯಾವುದನ್ನು ತೋರಿಸ್ತಿಲ್ಲ. ಡಿಸೈನ್ ಯಾವ ಥರ ಹಾಕಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತು ಬ್ರೈಡಲ್ ಲುಕ್ ಕೊಡುತ್ತೆ ನೋಡಿ. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಆ್ಯಕ್ಚುಲಿ ಸೆಂಟ್ರ್ ಪಾರ್ಟ್ ಆಗೋದ್ರಿಂದ ಇದು ಬಳ್ಳಿ ಈ ಥರ ಮೇಲ್ಗಡೆ ಹೋಗಿದೆ, ಮತ್ತು ಈ ಸೈಡಿಂದ ಈ ಕಡೆ ಮೇಲ್ಗಡೆ ಹೋಗಿದೆ ಈ ಥರ. ಬಟ್ ಇಷ್ಟೇ ಹಾಕೋದು ನಾವು ವರ್ಕು, ಇದನ್ನು ರಿಪೀಟ್ ಮಾಡ್ಕೊತ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ನೋಡೋಕೆ ಅಷ್ಟೇ ಲುಕ್ ಆಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಲ್ಲಿ ನೋಡಿ, ಈ ಥರ ಮಾರ್ಕ್ ಮಾಡಿದ್ದೀನಿ ಬ್ಲೌಸ್ನ. ಇದು ಪಿಂಟ್ರೆಸ್ಟ್ ಆ್ಯಪಿಂದ ಪೇಪರ್ ಕಾಪಿ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈ ಥರ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡೋದು ತುಂಬ ಈಸಿ, ಕಷ್ಟನೇ ಆಗೋದಿಲ್ಲ. ಈ ಥರ ನೀಟಾಗಿ ಬ್ಲೌಸ್ಗೆ 2 ಕಡೆ ಕ್ಲೀನಾಗಿ ಬ್ಯಾಕ್ ಸೈಡು ಈ ಥರ ಪೇಪರ್ ಕಾಪಿ ಇದರಲ್ಲಿ ಪ್ರಿಂಟ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ಗೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದನ್ನು ಹಾಕಿದ್ದೀನಿ, ಇದು ಯಾವ ಥರ ಇಷ್ಟೇ ಡಿಸೈನು, ಈ ಬ್ಲೌಸಿಂದ ಈ ಡಿಸೈನ್ನೇ ರಿಪೀಟ್ ಆಗಿದೆ ನೋಡಿ. ಸಾರಿ, ಇಷ್ಟು ಇಲ್ಲಿ ಗ್ಯಾಪ್ ಕಡಿಮೆ ಆಯಿತು, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಂಟ್ರ್ ಇಲ್ಲಿಂದ ತೊಗೊಂಡಿದ್ದೀನಿ. ಈ ಸೈಡು ಈ ಥರ ಹೋಗಿದೆ, ಮತ್ತು ಈ ಸೈಡು ಈ ಥರ ಹೋಗಿದೆ. ಹಾಗಾಗಿ 2 ಕಡೆ ರೌಂಡ್ ಶೇಪಿಂದು ಡಿಸೈನು ಬರುತ್ತೆ. ಇದು ಆ್ಯಕ್ಚುಲಿ ಇಷ್ಟೇ ಶೇಪು. ಈ ಶೇಪ್ನ ಯಾವ ಥರ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ. ಇಷ್ಟೊಂದು ಕಲ್ತ್ಕೊಂಡ್ರೆ ಸಾಕು, ಇಡೀ ಬ್ಲೌಸ್ ಡಿಸೈನ್ ಹಾಕ್ಬೋದು, ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಕಷ್ಟ ಏನಿಲ್ಲ, ಸಿಂಪಲ್ಲಾಗಿರ್ತಕ್ಕಂಥ ಡಿಸೈನೇ ತೋರಿಸ್ತೀನಿ. ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆಗಲಿ ಸ್ವಲ್ಪ ನಾನು ವರ್ಕ್ ಮಾಡಿದ್ದೆ, ಅದಕ್ಕೋಸ್ಕರ ನಾನು ಈ ವರ್ಕ್ ಮಾಡಿರೋದು ಬಿಟ್ಟು ಬೇರೆದನ್ನು ತೋರಿಸ್ತಿದ್ದೆ ನೋಡಿ. ಆ ರೌಂಡ್ ಶೇಪಲ್ಲಿ ನಾನು ಲವಂಗ ಸ್ಟಿಚ್ ಹಾಕ್ತೀನಿ, ಅದ್ರ ಮೇಲೆ ಲೀಫ್ ಬಂದಿದೆ. ಆಲ್ಮೋಸ್ಟ್ ಇದರಲ್ಲಿ ಎಲೆ ಡಿಸೈನ್ ಬಂದಿರೋದ್ರಿಂದ ಎಲೆ ಒಳಗಡೆ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಈ ಮೇಲ್ಗಡೆ ನಾನು ಹಾಕ್ತಿರೋ ಬೀಡ್ಸು ಕೆಳಗಡೆ 3 ಹಿಂಗೆ ಕ್ರಾಸ್ ಶೇಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಕೆಳಗಡೆ 3, ಮೇಲ್ಗಡೆ 4 ಮತ್ತು ಮೇಲ್ಗಡೆ 3 ಹಾಕ್ತಾಯಿದ್ದೀನಿ. ಕ್ರಾಸಲ್ಲಿ ಹಾಕಿದರೆ ಏನಾಗುತ್ತೆ, ಅದು ಎಲೆ ಒಳಗಡೆ ಆ ಡಿಸೈನ್ ಒಳಗಡೆ ಹಾಕಿದರೆ ಔಟ್ಲೈನ್ ನಾವೇನು ಮಾಡ್ಬೋದು, ಥ್ರೆಡ್ಡಲ್ಲಿ ಹಾಕಿದ್ದೀನಿ ನಾನು ಹೈಲೈಟ್ ಆಗಲಿ ಅಂತ. ಯಾಕಂದರೆ ಇದರಲ್ಲಿ ಜಾಸ್ತಿ ಥ್ರೆಡ್ ಬಳಸಿದರೆ ಲುಕ್ಕಾಗಿರುತ್ತೆ ಅಂತ. ಈ ಬ್ಲೌಸು ಡಾರ್ಕ್ ಇದೆ, ಥ್ರೆಡ್ಡು ಏನಾಗಿದೆ ಲೈಟ್ ಕಲರ್ ಇದೆ, ಅದಕ್ಕೋಸ್ಕರ ಹೈಲೈಟಾಗಿ ಕಾಣಲಿ ಅಂತ ನಾನು ಥ್ರೆಡ್ ಬಳಸ್ತಾ ಇದ್ದೀನಿ. ಜರಿ ಥ್ರೆಡ್ ಬಳಸ್ಬೋದಾಗಿತ್ತು, ಬಟ್ ಫುಲ್ಲು ಅಂದರೆ ಬರೀ ಗೋಲ್ಡೇ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಸೀರೆ ಯಾವ ಕಲರ್ ಇದೆಯೋ ಅದೇ ಥ್ರೆಡ್ನ ಬಳಸ್ತಾ ಇದ್ದೀನಿ ನೋಡಿ. ಆಲ್ಮೋಸ್ಟ್ ಇದರಲ್ಲಿ ಬೀಡ್ಸ್ ಜಾಸ್ತಿ ಬಳಸಿದ್ದೀನಿ, ಜೊತೆಗೆ ಈಕ್ವಲ್ಲಾಗಿ ನಾನು ಥ್ರೆಡ್ನ ಬಳಸಿದ್ದೀನಿ. ಬರೀ ಬೀಡ್ಸ್ ಜಾಸ್ತಿ ಮತ್ತು ಥ್ರೆಡ್ ಕಮ್ಮಿ ಅಂತಲ್ಲ, ಈಕ್ವಲಾಗಿ 2 ಬಳಸಿದ್ದೀನಿ, ಮತ್ತು ಚಮ್ಕಿನೂ ಬಳಸಿದ್ದೀನಿ. ಈಗ ಲೀಫ್ ಅಲ್ಲ, ಈ ಫಸ್ಟ್ ನಾನು ಎಲೆ ಫಿಲಪ್ ಮಾಡಿದ್ದು ಈಗ ಕ್ರಾಸಲ್ಲಿ ಫಸ್ಟ್ 3 ಮತ್ತು ಮಧ್ಯದಲ್ಲಿ 4 ಮತ್ತು 3 ಹಾಕಿದ್ದೆ. ಈಗ ಈ ರೌಂಡ್ ಶೇಪಿಂದ ಮೇಲ್ಗಡೆ ಬಳ್ಳಿ ಟೈಪ್ ಬಂದಿದೆಯಲ್ಲ, ಅದಕ್ಕೆ ನಾನು ಸ್ಟ್ರೈಟಾಗಿ ಸ್ವಲ್ಪ ಕ್ರಾಸಾಗಿ ಒಂದು 5 ಬೀಡ್ಸು, ಅದ್ರ ಮೇಲೆ 7 ಬೀಡ್ಸ್ ಹಾಕಿದ್ದೀನಿ. ಸೇಮ್ ಶೇಪಲ್ಲಿ ಈ ಬಳ್ಳಿ ಸುತ್ತ ಇರ್ತಕ್ಕಂಥ ಎಲೆಗಳನ್ನ ನಾನು ಆ ಥರ ಹಾಕಿದ್ದೀನಿ. ಇವಾಗ ಮೇಲ್ಗಡೆ ಒಂದು ಸ್ಟ್ರೈಟ್ ಲೈನು, ಹಿಂಗೆ ಕ್ರಾಸ್ ಲೈನ್ ಬರುತ್ತಲ್ವ, ಸ್ಟ್ರೈಟ್ ಲೈನ್ಗೆ 6 ಬೀಡ್ಸ್ ಹಾಕಿದ್ದೀನಿ. ಅದ್ರ ಮೇಲೆ 1mm ಬೀಡ್ಸ್ ಹಾಕಿದ್ದೀನಿ ನೋಡಿ. 1mm ಈ ಶುಗರ್ ಬೀಡ್ಸ್ಗಿಂತ ಲಿಟ್ಲ್ ಬಿಟ್ಟು ಒಂಚೂರು ದೊಡ್ಡದು ಇರುತ್ತಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ, ರೌಂಡ್ ಶೇಪ್ ಇರುತ್ತೆ. ಶುಗರ್ ಬೀಡ್ಸ್ ಎಂಡಿಂಗಲ್ಲಿ 1mm ಬೀಡ್ಸ್ ಹಾಕಿದರೆ ಲುಕ್ ಚೆನ್ನಾಗಿರುತ್ತೆ. ಈ 3mm ಬೀಡ್ಸ್ ಹಾಕಿದರೆ ಸ್ವಲ್ಪ ದೊಡ್ಡದಾಗುತ್ತೆ, ಅಷ್ಟೊಂದು ಲುಕ್ ಇರೋಲ್ಲ ಮತ್ತು ಫಿನಿಶಿಂಗ್ ಇರೋಲ್ಲ, ಅದಕ್ಕೋಸ್ಕರ ಆ 1mm ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಕೆಳಗಡೆ ಹಿಂಗೆ ಕ್ರಾಸ್ ಲೈನ್ಗೆ ನಾನು 2 ಮತ್ತು 1mm ಬೀಡ್ಸ್ ಬಳಸಿದ್ದೀನಿ. ಅದ್ರ ಮೇಲೆ ಶುಗರ್ ಬೀಡ್ 1mm ಬೀಡ್ 1 ಹಾಕಿದ್ದೀನಿ ನೋಡಿ. ಈಗ ಮೇಲ್ಗಡೆ ನಾನು 1mm ಬೀಡು ಮತ್ತು ಶುಗರ್ ಬೀಡ್ ಹಾಕಿದ್ದೀನಿ. ಈ ಥರ ಮೇಲ್ಗಡೆ ಕ್ರಾಸಲ್ಲೂ ಅದೇ ಥರನೇ ಶುಗರ್ ಬೀಡು ಮತ್ತು 1mm ಬೀಡ್ ಹಾಕಿದ್ದೀನಿ ನೋಡಿ. ಈಗ ಅಲ್ಲಿ
ಎಲ್ಲ ಆದಮೇಲೆ ಲಾಸ್ಟ್ಗೆ ಎಂಡ್ ಲಾಕ್ ಮಾಡ್ತೀನಿ. ಪ್ರತಿಯೊಂದು ಈ ಲೀಫ್ ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಮಾಡಿ, ಯಾಕಂದರೆ ಸ್ವಲ್ಪ ಕೈ ತಗಲಿದ್ರೆ ಇಡೀ ವರ್ಕ್ ಎಲ್ಲ ಕಡಿಗೆ ಬರುತ್ತೆ, ಅಂದರೆ ಹಾಕಿರೋ ಬೀಡ್ಸ್ ಎಲ್ಲ ಕಡಿಗೆ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಶೇಪ್ ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಮಾಡಿ. ಎಂಡ್ ಲಾಕ್ ಮಾಡಿದರೆ ಟೆನ್ಷನ್ ಇರೋಲ್ಲ, ಕಡಿಗೆ ಬರೋದಿಲ್ಲ. ಅದಕ್ಕೋಸ್ಕರ ಮತ್ತು ಇನ್ನೊಂದು ಔಟ್ಲೈನಲ್ಲೆಲ್ಲ ಏನಾಗುತ್ತೆ ಅಂದರೆ ಅದು ನಾವೇನು ಬಳಸ್ತೀವಲ್ಲ ಆ ಥ್ರೆಡ್ಡು ಅಲ್ಲಿ ಕಾಣಿಸುತ್ತೆ. ಕಾಣಬಾರ್ದು ಅಂದರೆ ನಾವು ಎಂಡ್ ಲಾಕ್ ಚಿಕ್ಕದಾಗಿ ಹಾಕೋದು ಕಲೀರಿ. ಜಾಸ್ತಿ ಉದ್ದ ದಾರ ಬಿಟ್ಟು ಹಾಕಿದ್ರೆ ಏನಾಗುತ್ತೆ, ದಾರ ಕಾಣಿಸುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ಮತ್ತೆ ಇನ್ನೊಂದು ಎಲೆ ಡಿಸೈನ್ ಇದೆಯಲ್ಲ ಅದಕ್ಕೆ ಫಿಲಪ್ ಮಾಡ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಪ್ರೊಸೀಜರೇ ರಿಪೀಟ್ ಆಗುತ್ತೆ. ಈ ಥರ ಎಲೆ ಸ್ಟ್ರೈಟ್, ಒಂದೆಲೆ ನೆಟ್ ಸ್ಟ್ರೈಟ್ ಆಗಿದೆಯಾ ಅಂದರೆ ಅದು ಸ್ವಲ್ಪ ಕ್ರಾಸ್ ತಗೊಳ್ಳಿ, ಯಾಕಂದರೆ ಸ್ಟ್ರೈಟಾಗಿ ಹಾಕಿದರೆ ಚೆನ್ನಾಗಿ ಕಾಣೋದಿಲ್ಲ ಬೀಡ್ಸು. ಅದಕ್ಕೋಸ್ಕರ ಸ್ವಲ್ಪ ಕ್ರಾಸಾಗಿ ಹಾಕ್ತಾಯಿದ್ದೀವಿ. ಅದಕ್ಕೋಸ್ಕರ ಈಗ ನೆಕ್ಸ್ಟು ಬೀಡ್ಸ್ ವರ್ಕ್ ಕಂಪ್ಲೀಟ್ ಆಯ್ತಲ್ವ. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಥ್ರೆಡ್ ಬಳಸ್ತಾ ಇದ್ದೀನಿ ನೋಡಿ. ಈ ಎಲೆ ತುದಿ ಏನಿರುತ್ತೆ ಚೂಪಿರುತ್ತಲ್ಲ, ಆವಾಗ ಏನು ಮಾಡಬೇಕು, ನಾವು ಚೈನ್ ಸ್ಟಿಚ್ ಹಾಕ್ತಾ ಸ್ವಲ್ಪ ಮುಂದಕ್ಕೆ ಹೋಗಿ ಒಂದು ಚಿಕ್ಕ ಅದ್ರ ಆಪೋಸಿಟ್ಟು ಹಿಂದ್ಗಡೆ ಒಂದು ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಬರ್ರಿ. ಅವಾಗೇನಾಗುತ್ತೆ, ತುದಿ ಬಂದಾಗ ಕಾಣಿಸುತ್ತೆ, ಚೂಪು ಬರುತ್ತೆ, ಮೂಲೆ ಚೂಪು ಬಂದಾಗ ಎಲೆ ನೀಟಾಗಿ ಕಾಣಿಸುತ್ತೆ. ನಾವು ಹಿಂಗೆ ಮುಂದಕ್ಕೆ ಮಾಮೂಲಿ ಚೈನ್ ಹಾಕಿ ಮುಂದಕ್ಕೆ ಬಂದರೆ ಏನಾಗುತ್ತೆ, ಕರು ಶೇಪು ಹಿಂಗೆ ರೌಂಡ್ ಶೇಪ್ ಬಂದಂಗೆ ಆಗುತ್ತೆ, ಅದು ಲುಕ್ ಇರಲ್ಲ. ಅದಕ್ಕೋಸ್ಕರ ನಮಗೆ ತುದಿ ಮೂಲೆ ಚೂಪು ಬೇಕಂದರೆ ಏನೇನು ಮಾಡ್ಬೇಕಂದ್ರೆ ಚೈನ್ ಮುಂದಕ್ಕೆ ಹಾಕೊಂಡೋಗಿ ಮತ್ತು ಹಿಂದ್ಗಡೆ ಒಂದು ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಬರ್ರಿ. ಅದೇನಾಗುತ್ತೆ, ಚೂಪ್ ಕಾಣಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಾನು ಅಷ್ಟೇ ಪ್ರತಿಯೊಂದು ಡಿಸೈನ್ ಆದಮೇಲೆ, ಅಂದರೆ ಒಂದು ಶೇಪಿನ ಡಿಸೈನ್ ಕಂಪ್ಲೀಟ್ ಆದಮೇಲೆ ಒಂದು ಎಂಡ್ ಲಾಕ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಮತ್ತೆ ಕಂಟಿನ್ಯೂಸ್ ಆಗಿ ಎಲ್ಲ ಎಲೆ ಔಟ್ಲೈನ್ಗೂ ನಾನು ಥ್ರೆಡ್ ಬಳಸಿದ್ದೀನಿ. ಈ ಥರ ಥ್ರೆಡ್ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ ಅದು ವರ್ಕ್. ಇದಕ್ಕೆ ಜರಿ ಥ್ರೆಡ್ಡು ಬಳಸ್ಬೋದು, ಬಟ್ ನಾನು ಈ ಸಿಲ್ಕ್ ಥ್ರೆಡ್ ಜಾಸ್ತಿ ಬಳಸ್ಬೇಕನ್ನೋ ಉದ್ದೇಶಕ್ಕೆ ನಾನು ಔಟ್ಲೈನಾಗಿ ಸ್ಯಾರಿ ಯಾವ ಕಲರ್ ಇರುತ್ತೋ ಅದೇ ಥ್ರೆಡ್ನ ಬಳಸಿದ್ದೀನಿ ನೋಡಿ. ಈಗ ಎಂಡ್ ಲಾಕ್ ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಎಂಡ್ ಲಾಕು ಜಾಸ್ತಿ ಥ್ರೆಡ್ ಬಿಡೋಕ್ಕೆ ಹೋಗಬೇಡಿ. ಒಂದು ಚೂರಲ್ಲೇ ಅಲ್ಲೇ ಕರೆಕ್ಟಾಗಿ ನೀಟಾಗಿ ಎಂಡ್ ಲಾಕ್ ಮಾಡಿಬಿಡಿ. ಕಾಣಬಾರ್ದು, ಕಾಣ್ರೆ ಫಿನಿಶಿಂಗ್ ನೀಟಾಗಿರೋದಿಲ್ಲ. ಅದಕ್ಕೋಸ್ಕರ ಚಿಕ್ಕದಾಗಿ ಎಂಡ್ ಲಾಕ್ ಮಾಡೋದನ್ನ ಕಲ್ತ್ಕೊಳ್ಳಿ. ಈ ಥ್ರೆಡ್ಡು 3 ಲೈನ್ ತೊಗೊಂಡಿದ್ದೀನಿ ನೋಡಿ ನಾನು, ಯಾಕಂದರೆ ಔಟ್ಲೈನು ಹೈಲೈಟಾಗಿ ಕಾಣಬೇಕಲ್ವ. ಅದಕ್ಕೋಸ್ಕರ 2 ಲೈನ್ ಆದರೆ ಅಷ್ಟೊಂದು ಅಂದರೆ ಸ್ವಲ್ಪ ದಪ್ಪ ಬರೋಲ್ಲ. ಬೀಡ್ಸ್ ಸ್ವಲ್ಪ ಎತ್ತರ ಇರುತ್ತಲ್ವ, ಅದ್ರ ಲೆವೆಲ್ಗೆ ಸ್ವಲ್ಪ ಈಕ್ವಲ್ ಆಗ್ಬೇಕಂದ್ರೆ ನಾವೇನು ಮಾಡಬೇಕು, 3 ಲೈನು ಇದು ಸಿಲ್ಕ್ ಥ್ರೆಡ್ ತಗೋಬೇಕು. ಈಗ ಮತ್ತೆ ಇನ್ನೊಂದು ಲೀಫ್ 2 ಇದಾವಲ್ವ ಜಾಯಿಂಟಾಗಿ, ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಹಾಕೊಂಡು ಬಂದಿದ್ದಾನಲ್ಲ, ಮುಂದಕ್ಕೆ ಹೋಗಿ ಮತ್ತೆ ರಿವರ್ಸ್ ಮಾಡಿದ್ದೀನಿ. ಈಗ ಹಾಕ್ತಿದ್ದೀನಲ್ಲ ನೋಡೋಕ್ಕೆ ಚಿಕ್ಕದಾಗಿ ಹಾಕಿ ಮತ್ತೆ ಮುಂದಕ್ಕೆ ಹೋಗ್ತಾಯಿದ್ದೀನಿ. ಈ ಥರ ಮಾಡಿದ್ರೇನು ಚೂಪ್ ಬರುತ್ತೆ ತುದಿ. ಆ ಎಲೆ ತುದಿ ಇರುತ್ತಲ್ವ ಅದೇನಾಗುತ್ತೆ, ಚೂಪಾಗಿರುತ್ತೆ. ಅದಕ್ಕೋಸ್ಕರ ಅದು ಎಲೆ ಶೇಪ್ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಆ ಥರ ಹಾಕ್ಬೇಕಾಗುತ್ತೆ. ಈಗ ನಾನು ಸರ್ಕಲ್ ಶೇಪಲ್ಲಿರೋದನ್ನು ನಾನು ಲವಂಗ ಸ್ಟಿಚ್ಚಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಈ ಸೆಂಟ್ರಲ್ಲಿ 4 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿರಿ. 3 mm ತುಂಬ ಚಿಕ್ಕದಾಗುತ್ತೆ. ಅದು ಸರ್ಕಲ್ಲು ಸ್ವಲ್ಪ ಮೀಡಿಯಮ್ ಸೈಜ್ ಇದೆ. ಈ 3 mm ಹಾಕಿದರೆ ತುಂಬ ಚಿಕ್ಕದು ಅನಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡೀನಿ, 4 mm ಬೀಡ್ಸ್ ಹಾಕಿದ್ದೀನಿ. ಹೈಲೈಟಾಗಿ ಈ ಸರ್ಕಲ್ ರೌಂಡ್ ಶೇಪಲ್ಲಿ ಲವಂಗ ಸ್ಟಿಚ್ ಬಂದು ಸೆಂಟ್ರಲ್ಲಿ ಒಂಥರ ಬೀಡ್ಸ್ ಇದ್ದರೆ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ನಾನು ಲವಂಗ ಸ್ಟಿಚ್ ಹಾಕೋದಕ್ಕೆ 6 + 6 12 ಲೈನ್ ತೊಗೊಂಡಿದ್ದೀನಿ. ಸೂಜಿಲೇ ಹಾಕ್ತಿದ್ದೀನಿ ನೋಡಿ. ಇದು ತುಂಬ ದೊಡ್ಡ ಸೂಜಿ ತಗೋಬೇಡ್ರಿ. ಮಾಮೂಲಲ್ಲೇ ಹಿಂದ್ಗಡೆ ತೂಬಾರಿ ಇರುತ್ತಲ್ವ ಅದನ್ನು ಸ್ವಲ್ಪ ಈ 6 ಲೈನ್ ತೂರಂಥದ್ದನ್ನು ತಗೊಳ್ಳಿ, ಬಟ್ ತೆಳು ಇರಲಿ ತೂಬಾರಿ. ಈ ಸೀರೆ ಒಳಗಡೆ ಹಿಂಗೆ ಪ್ರೆಸ್ ಮಾಡಿದ ಮೇಲೆ ಅದು ಓಲು ಅಗಲಾಗಬಾರ್ದು. ಅದಕ್ಕೋಸ್ಕರ ನೋಡಿ ತಗೊಳ್ಳಿ ಸೂಜಿನ. ಅದ್ರ ಮಧ್ಯದಲ್ಲಿ ನಾನೇನು ಚಮಕಿ ಮಾಡ್ತಾಯಿದ್ದೀನಿ, ಚಮಕಿ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಲಿ ಅಂತ ನಾನು ಚಮಕಿ ಬಳಸ್ತಾಯಿದ್ದೀನಿ. ಹಂಗೆ ಹಾಕ್ಬೋದಾಗಿತ್ತು, ಬಟ್ ಸಿಂಪಲ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬ್ರೈಟಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಚಮಕಿ ಬಳಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅದು. ಆ ಸರ್ಕಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಫುಲ್ಲಾಗಿ ನಾನು ಲವಂಗ ಸ್ಟಿಚ್ ಹಾಕಿದ್ದೀನಿ ನೋಡಿ. ಟೋಟ್ಲು 12 ಬರುತ್ತೆ. ಯಾಕಂದರೆ ನಾವು ಒಂದೊಂದಕ್ಕೆ ಒಂದೊಂದು, ಇವಾಗ ಕೆಲವೊಂದು ಸರ್ಕಲಲ್ಲಿ 12 ಹಾಕೋದು ಮತ್ತು 13 ಹಾಕೋದು ಆ ಥರ ಮಾಡ್ಕೊಳ್ಳಬೇಡ್ರಿ. ಒಂದು ಸರ್ಕಲಲ್ಲಿ ಎಷ್ಟು ಲವಂಗ ಸ್ಟಿಚ್ ಹಿಡಿಸುತ್ತೋ ಅದನ್ನು ಕಂಪ್ಲೀಟಾಗಿ ನೆನ್ಪಿಟ್ಕೊಂಡು ಅದೇ ಸೈಜಲ್ಲಿ ಪ್ರತಿಯೊಂದು ಸರ್ಕಲಲ್ಲೂ ಹಾಕ್ಬೇಕಾಗುತ್ತೆ. ಇದರಲ್ಲಿ 13, ನೆಕ್ಸ್ಟ್ರಲ್ಲಿ 12 ಆ ಥರ ಹಾಕೋಕ್ಕೆ ಹೋಗಬೇಡ್ರಿ, ಲುಕ್ ಇರಲ್ಲ. ಅದಕ್ಕೋಸ್ಕರ
ಆ ಸರ್ಕಲಲ್ಲಿ ನಾವು ಎಷ್ಟು ಲವಂಗ ಸ್ಟಿಚ್ ಹಾಕ್ತೀವೋ ಅಷ್ಟನ್ನು ಪ್ರತಿ ಸರ್ಕಲಲ್ಲಿ ಹಾಕೋದ್ರಿಂದ ನಾವೇನು ಮಾಡಬೇಕು, ಅದ್ರ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪ್ನ ನಾವು ನೋಡಿಕೊಂಡು ಹಾಕ್ಬೇಕಾಗುತ್ತೆ ನೋಡಿ. ನಾನು ಪ್ರತಿಯೊಂದರಲ್ಲೂ 12 ಹಾಕಿದ್ದೀನಿ ನೋಡಿ. ಇವಾಗ ಆ ಸರ್ಕಲ್ನ 4 ಭಾಗ ಮಾಡ್ಕೊಂಡಾಗ ಒಂದು ಭಾಗದಲ್ಲಿ 3 ಇಡಿಸುತ್ತೆ, ಇನ್ನೊಂದು ಭಾಗದಲ್ಲಿ 6, ಇನ್ನೊಂದು ಭಾಗದಲ್ಲಿ 9, ಇನ್ನೊಂದು ಭಾಗದಲ್ಲಿ 12. ಅದನ್ನ ಈಕ್ವಲ್ ಪಾರ್ಟಿಷನ್ನು. ಇಲ್ಲಪ್ಪ ನಮಗೆ ಗೊತ್ತಾಗಲ್ಲ ಅಂದರೆ ನೀವೇನು ಮಾಡಿ ಅಂದರೆ 4 ಭಾಗ ಮಾಡಿ, ಆ 4 ಭಾಗದಲ್ಲಿ ಒಂದು ಭಾಗದಲ್ಲಿ 3, ಇನ್ನೊಂದು ಭಾಗದಲ್ಲಿ 3 ಆ ಥರ ಹಾಕ್ಕೊಂತ ಹೋಗಿ. ಈಗ ಆ 2 ಎಲೆ ಜಾಯಿಂಟ್ ಇತ್ತಲ್ವ, ಅಲ್ಲಿ ಒಂದು ಲೀಫ್ ಹಾಕ್ಬೇಕಾಗಿತ್ತು, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ನನಗೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಗ್ಲಾಸ್ ಬೀಡ್ಸು ವಿ ಶೇಪಲ್ಲಿ ಹಾಕಿ ಆ ಮಧ್ಯದಲ್ಲಿ ಒಂದು ಲವಂಗ ಸ್ಟಿಚ್ ಹಾಕಿದ್ದೀನಿ ನೋಡಿ. ಒಂದು ಗ್ಲಾಸ್ ಬೀಡ್ಸು, ಒಂದು ಶುಗರ್ ಬೀಡು, ಒಂದು ಚಮಕಿ ವಿ ಶೇಪಲ್ಲಿ ಹಾಕಿದ್ದೀನಿ. ನೋಡಿರಿ, ಈ ಥರ ವಿ ಶೇಪಲ್ಲಿ ಹಾಕಿದ್ದೀನಿ. ಗ್ಲಾಸ್ ಬೀಡ್ಸು ಪ್ಲಸ್ ಶುಗರ್ ಬೀಡು ಪ್ಲಸ್ ಚಮಕಿ. ಈಗ ಒಂದು ಗ್ಲಾಸ್ ಬೀಡು ಮತ್ತು ಶುಗರ್ ಬೀಡ್ ತಗೊಂಡಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ನಾನು ಎಂಡ್ ಲಾಕ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಈಸಿಯಾಗಿದೆ ನೋಡಿರಿ. ಬಟ್ ನಾವು ಹಾಕೋ ಪೇಷನ್ಸ್ ಇಟ್ಕೋಬೇಕಷ್ಟೇ. ಹಾಕ್ಬೋದು. ನಾನು ಹೇಳಿದ್ನಲ್ಲ, ಪ್ರತಿಯೊಂದು ವರ್ಕ್ನಲ್ಲೂ ನಾವು ಬಳಸೋದು ಮ್ಯಾಕ್ಸಿಮಮ್ ಮೇಯ್ನ್ ಅಂದರೆ ಚೈನ್ ಸ್ಟಿಚ್ಚು, ಬೀಡ್ಸ್ ಆಗಿರ್ಬೋದು, ಇವನ್ ಥ್ರೆಡ್ಗಾಗಿರ್ಬೋದು. ನೋಡಿರಿ ಎಷ್ಟು ಲುಕ್ಕಾಗಂದರೆ ಅಷ್ಟೇ ಗ್ರ್ಯಾಂಡ್ ಲುಕ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಈ ಚಮಕಿ ಹಾಕಿರೋದ್ರಿಂದ ಈ ಲೈಟ್ ಫೋಕಸ್ಗೆ ಒಂಥರ ತಣಿಮಿಣಿ ಅನ್ನೋದಂತಾರಲ್ವ, ಆ ಥರ ಇದೆ ನೋಡಿ. ಭಾಳ ಚೆನ್ನಾಗಿ ಬಂದಿದೆ ವರ್ಕ್ ಮಾತ್ರ. ಅಷ್ಟೇ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಎಲ್ಲೂ ಒಂದು ಈ ಲವಂಗ ಸ್ಟಿಚ್ 12 ಅಂದರೆ 12 ಪ್ರತಿಯೊಂದರಲ್ಲೂ ಬಂದಿದೆ ನೋಡಿ. ಅಷ್ಟು ನೀಟಾಗಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಅಂದರೆ ಇದು ಮೊಬೈಲ್ಗಿಂತ ಕಡೆಯಲ್ಲಿ ನೋಡಿದ್ರೇ ಫುಲ್ಲು ಬ್ರೈಡಲ್ ಲುಕ್ ಬರುತ್ತೆ. ಫಿನಿಶಿಂಗ್ ಅಷ್ಟೇ ನೀಟಾಗಿದೆ ನೋಡಿ. ತುಂಬ ಚೆನ್ನಾಗಿದೆ, ಈಸಿಯಾಗಿ ಹಾಕ್ಬೋದು ನೋಡಿ. ಇದು ಥ್ರೆಡ್ ಬಳಸಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ನೋಡಿ. ಬೀಡ್ಸ್ ಮಧ್ಯೆ ಥ್ರೆಡ್ಡು ಮತ್ತು ಬೀಡ್ಸ್ ಈಕ್ವಲ್ ಆಗಿರೋದ್ರಿಂದ ಏನಾಗುತ್ತೆ, ಆ ವರ್ಕು ಅಷ್ಟೇ ನೀಟಾಗಿ ಅಷ್ಟೇ ಲುಕ್ಕಾಗಿ ಕಾಣಿಸುತ್ತೆ. ಬಟ್ ಬ್ರೈಡಲ್ ಲುಕ್ ಬರುತ್ತೆ ನೋಡಿ. ಇದು ಈ ವರ್ಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಬಟ್ ಅರ್ಥ ಆದರೆ ಕಾಮೆಂಟ್ ಮಾಡಿ, ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಬಟ್ ವರ್ಕ್ ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿದೆ. ಬೇಕಾದರೆ ನೀವು ಒಂದು ಸಲ ನಿಮ್ಮ ಬ್ಲೌಸ್ಗೆ ಹಾಕ್ಕೊಂಡು ನೋಡಿ, ಅದು ಯಾವ ಥರ ಬಂದಿದೆ ಅಂತಲೂ ಗೊತ್ತಾಗುತ್ತೆ ನಿಮಗೆ. ಇದು ಬ್ಯಾಕ್ ಸೈಡ್ ನೋಡಿ. ಬ್ಯಾಕ್ ಸೈಡು ಯು ಶೇಪಲ್ಲಿ ಹಾಕಿದ್ದೀನಿ. ಕೆಳಗಡೆ ಸ್ವಲ್ಪ 1/2 ಇಂಚು ಡೀಪ್ ತಗೊಂಡಿದ್ದೀನಿ, ಅದಕ್ಕಾಗಿ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ರಂಟ್ ಸೈಡ್ ನೋಡಿ. ಫ್ರಂಟ್ ಸೈಡಲ್ಲೂ ಅಷ್ಟೇ ಸೈಜ್ ಲೆಂತ್ ಎಷ್ಟು ಬರುತ್ತೋ ಅದಕ್ಕೆ ಕ್ರಾಸಾಗಿ ತೊಗೊಂಡಿದ್ದೀನಿ. ಮತ್ತು ಈ ಸ್ಲೀವ್ಸಿಗೆ ನಾನೇನು ಮಾಡಿದ್ದೀನಿ, ಕೆಳಗಡೆ ಬಾರ್ಡ್ರ್ ಮೇಲೆ ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ, ಬಾರ್ಡ್ರ್ ಮೇಲೆ ಅದೇ ಡಿಸೈನ್ನ ಹಾಕಿದ್ದೀನಿ. ಮತ್ತು ಮೇಲೆ ಬುಟ್ಟಸ್ ಕೊಟ್ಟಿದ್ದೀನಿ. ಇದು ಬಾರ್ಡ್ರ್ ದೊಡ್ಡದು ಬಂದಿರೋದ್ರಿಂದ ಕೆಳಗಡೆ ಒಂದು 4 ಇಂಚು ಬಾರ್ಡ್ರ್ ತಗೊಂಡು ಅಟ್ಯಾಚ್ ಮಾಡಿ ಈ ಥರ ವರ್ಕ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮೇಲ್ಗಡೆ ವಿ ಶೇಪಲ್ಲಿ 2 ಲವಂಗ ಸ್ಟಿಚ್ಚು ಮತ್ತು ಒಂದು ಗ್ಲಾಸ್ ಬೀಡ್ಸ್ ಹಾಕಿದ್ದೀನಿ ನೋಡಿ. ಈ ಬಾರ್ಡ್ರನ್ನ ತೆಗೆದು ಕೆಳಗಡೆ ಡಿಸೈನ್ ಬಂದಿರೋದು ಮಾತ್ರ ಅದಕ್ಕೆ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ವರ್ಕ್. ಭಾಳ ಅಂದರೆ ಬ್ರೈಡಲ್ ಆಗಿದೆ ತುಂಬ ನೋಡಿ. ಈ ಥರ ಬಂದಿದೆ ಇದು. ಮತ್ತು ಟ್ಯಾಸಲ್ಸ್ಗೆ, ಇದು ಬ್ಯಾಕ್ ಟ್ಯಾಸಲ್ಸ್ಗೆ 4 ಡ್ರಾಪ್ ಶೇಪಲ್ಲಿ ಕೊಟ್ಟಿದ್ದೀನಿ. ಅದು ಸೇಮ್ ಗೋಲ್ಡ್ ಕಲರೇ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.